ನಮಸ್ಕಾರ. ಹೋಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗುಜರಾತಿ ಢೋಕ್ಲಾ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ಒಂದು ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಪಿಂಚಷ್ಟು ಸೋಡಾ, ಅಡುಗೆ ಸೋಡಾ ಇದು, ಮತ್ತು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ. ಒಂದು ಅರ್ಧ ಕಟೋರಿಯಷ್ಟು ಮೊಸರು ತಗೊಂಡಿದ್ದೀನಿ. 1 ಕಟೋರಿಯಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ನೀವು ಮೊಸರು ಒಂದು ಫುಲ್ ತಗೊಂಡ್ರೆ ನಿಂಬೆ ಹಣ್ಣೇನು ಹಾಕೋಷ್ಟು ಇರಲ್ಲ. ಇನ್ನು ಹೀನೋ ಹಾಕಿದ್ರೇನು ಹಾಕೋಷ್ಟು ಇರಲ್ಲ ಮೊಸರು. ಅದು ಚಾಯ್ಸ್ ನಿಮ್ಮದು. ಹೀನೋ ಹಾಕ್ಕೋಬೋದು, ಮೊಸರು ಹಾಕ್ಕೋಬೋದು, ಆ ಥರ. ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ, ನಾನು ತೋರಿಸ್ತೀನಿ ನೋಡಿ. ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರು ಕೂಡ ಹಾಕ್ಕೊಳ್ತೀನಿ. ಇವಾಗ ಸಕ್ಕರೆ ಇದೆ ಅಲ್ವಾ, ಸಕ್ಕರೆ 1 ಸ್ಪೂನಷ್ಟು ಹಾಕ್ಕೊಳ್ತೀನಿ ನೋಡಿ. 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಿಂಬೆಹಣ್ಣು ಹುಳಿನೂ ಇದರಲ್ಲೇ ಹಿಂಡ್ಕೊಂಡು ಬಿಡೋಣ ನೋಡಿ. ನಿಂಬೆಹಣ್ಣು ಹುಳಿನೂ ಹಿಂಡೋಣ ಇದರಲ್ಲೇ. ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ. ಈ ಥರ ಕೈಯಿಂದ ಆದರೂ ಕಲಸಿ, ಈ ಥರ ಇದಾದರೂ ತಗೊಂಡು ಕಲಸಿ. ಅದು ಏನೋ ಲಮ್ಸ್ ಇಲ್ದಿರ ಉಂಡೆ ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗೋಂಗೆ ಚೆನ್ನಾಗಿ ಕಲಸಿಡಿ ನೋಡಿ. ಇವಾಗ ಇದು ಚೆನ್ನಾಗಿ ಕಲಸಿದ್ದೀನಿ. ಒಂದು 10 ನಿಮಿಷ ಇದು ಹಂಗೆ ಇಡಬೇಕು. ಇಡೋಣ ಮುಚ್ಚಿ. ಅಷ್ಟರಲ್ಲಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇದು ಕಲಸಿಟ್ಟಿದ್ವಿ ಎಲ್ಲ ಇವಾಗ ತಾನೇ. ಇದರಲ್ಲಿ 1-2 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಹಾಕಿ ಕಲಸಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಇದು ನೆನೆಯೋ ಅಷ್ಟರಲ್ಲಿ ಒಗ್ಗರಣೆ ಹಾಕೋಣ. ಫಸ್ಟ್ 1 ಸ್ಪೂನಷ್ಟು ಸಕ್ಕರೆ ಅದರಲ್ಲಿ ಹಾಕಿದ್ದೀವಲ್ವ, ಇನ್ನೊಂದು ಸ್ಪೂನಷ್ಟು ಇದೆ. ಇದಕ್ಕೆ ಒಂಚೂರು ನೀರು ಹಾಕ್ಕೊಳ್ಳೋಣ ನೋಡಿ. ನೀರು ಹಾಕ್ಕೊಂಡು ಇಟ್ಕೊಳ್ತೀನಿ ನೋಡಿ. ಒಗ್ಗರಣೆಗಿಟ್ಟು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಜೀರಿಗೆ. ಇವಾಗ ಆಫ್ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ಳೋಣ. ಆ ಬಿಸಿಗೆ ಅದು ಫ್ರೈ ಆಗಿಬಿಡತ್ತೆ, ಇಲ್ಲ ಅಂದರೆ ಅದು ಸೀದೋಗುತ್ತೆ ನೋಡಿ. ಇದು ಫ್ರೈ ಆಯಿತು. ಇದು ಇವಾಗ ಸಕ್ಕರೆ ನೀರು ಇಟ್ಟಿದ್ದೀವಲ್ವ, ಅದ್ರ ಒಳಗಡೆ ಹಾಕ್ಕೊಳ್ಳೋಣ ನೋಡಿ. ಈ ಸಕ್ಕರೆ ನೀರಿಗೆ ಈ ಒಗ್ಗರಣೆ ಹಾಕ್ಕೊಂಡು ಬಿಡೋಣ. ಈ ನೀರು ಢೋಕ್ಲಾ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಿಯಾಗಿನ್ನು. ಅದಕ್ಕೋಸ್ಕರ ನೋಡಿ, ನಾನು ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಪ್ಲೇಟ್ ತಗೊಂಡು ಎಣ್ಣೆ ಹಚ್ಕೊಂಡಿದ್ದೀನಿ. ಆ ಪ್ಲೇಟ್ ಇವಾಗ ಅದರಲ್ಲಿ ಇಟ್ಬಿಡ್ತೀನಿ. ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ. ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಈ ಸೋಡಾ ಹಾಕ್ಬಿಡೋಣ ಇದರಲ್ಲಿ. ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ, ಅದು ಎಲ್ಲ ಕರಗೋ ನನಗೆ ನೋಡಿ. ನಾನು ಇವಾಗ ಸ್ಟವ್ ಅಂಟಿಸಿ ಇಟ್ಕೊಂಡಿದ್ದೀನಿ. ಕೆಳಗಡೆ ನೀರು ಬಿಸಿ ಆಗ್ತಾಯಿದೆ. ಈಗ ಚೆನ್ನಾಗಿ ಬ್ಯಾಟ್ರ್ ಕಲಸಿದ್ದೀನಿ ಕೈಯಲ್ಲಿ.
ಇವಾಗ ಇದು ಇದರಲ್ಲಿ ಹಾಕ್ಬಿಡೋಣ. ನೋಡಿ, ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಇದ್ರ ಮೇಲೆ. ನೋಡಿ, ಇವಾಗ ನೋಡೋಣ ಸ್ವಲ್ಪ ಅದು ಬೆಂದಿದೆಯಾ ಅಂತ. ನೋಡಿ, ಬೇಯ್ತಾ ಇದೆ. ಮುಚ್ಚಿಬಿಡೋಣ. ಸ್ವಲ್ಪ ಜಾಸ್ತಿ ಆಗಿದೆ, ಫ್ಲಂಬಿ ಥರ ಬಂದಿದೆ. ನೋಡಿ, ಇವಾಗ ಈ ಢೋಕ್ಲ ಆಗಿದೆ. ಇನ್ನು ಸ್ವಲ್ಪ ತಣ್ಣಗಾದ ಮೇಲೆ ಸರ್ವ್ ಮಾಡ್ತೀನಿ ನಾನು. ಇದು ಕೊಯ್ಯೋದೆಲ್ಲ ತೋರಿಸ್ತೀನಿ. ಆಫ್ ಮಾಡಿಬಿಡೋಣ ಇವಾಗ ಸ್ಟವ್ವು. ನೋಡಿ, ಈ ಥರ ಆಗಿದೆ. ಇದ್ರ ಮೇಲೆ ಎಲ್ಲ ಇದು ಸಕ್ಕರೆ ನೀರಿದೆಯಲ್ವ, ಒಗ್ಗರಣೆ ಅದೆಲ್ಲ ಹಾಕೋಣ. ಹಾಕ್ಬಿಟ್ಟು ಮತ್ತೆ ಕಟ್ ಮಾಡೋಣ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಥರ ಪೀಸ್ ಬೇಕೋ ಆ ಥರ. ನೋಡಿ, ಢೋಕ್ಲ ರೆಡಿಯಾಗಿದೆ. ಗ್ರೀನ್ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮನೆಯಲ್ಲೇ ಮಾಡಿ ನೋಡಿ. ನೋಡಿ, ಸಾಫ್ಟಾಗಿ ಬಂದಿದೆ. ಈ ಥರ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.